ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 100ನೇ ವರ್ಷದ ಸಂಭ್ರಮಾಚರಣೆ ವಿಜಯದಶಮಿಯಂದು 1927ನೇ ಸೆಪ್ಟೆಂಬರ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಪ್ರಾರಂಭ ಆಗುತ್ತೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 100ನೇ ವರ್ಷದ ಸಂಭ್ರಮಾಚರಣೆ ವಿಜಯದಶಮಿಯಂದು 1927ನೇ ಸೆಪ್ಟೆಂಬರ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಪ್ರಾರಂಭ ಆಗುತ್ತೆ. ಅಲ್ಲಿ ಕೇಶವ ಬಲಿರಾಮ್ ಹೆಗ್ಡೆ ಅವರು, ಆಗಿನ ಕಾಲದಲ್ಲಿ ಡಾಕ್ಟರ್ ಆಗಿದ್ದಂಥ ಕೇಶವ ಬಲಿರಾಮ್ ಹೆಗ್ಡೆ ಅವರು ಸಾಮಾನ್ಯ ವೈದ್ಯರಾಗಿ ಚಿಕಿತ್ಸೆ ಕೊಡದೆ ಸಮಾಜಕ್ಕೆ ಚಿಕಿತ್ಸೆ ಕೊಡೋದಕ್ಕೋಸ್ಕರ ಆಗಿನ ಕಾಲದಲ್ಲಿ ಏನು ಹಿಂದೂಗಳು ಒಟ್ಟಾಗೋದೇ ಕಷ್ಟ ಅಂತ ಇತ್ತು, ಅಂಥ ಹಿಂದೂಗಳ ಸಂಘಟನೆ ಮಾಡೋದಕ್ಕೆ ಬುನಾದಿ ಆಗ್ತಾರೆ. ಅಂಥ ಒಂದು ರಾಷ್ಟ್ರೀಯ ಸ್ವಯಂ ಸಂಘಕ್ಕೆ ಇವತ್ತು 100 ವರ್ಷ ಆಗಿದೆ. ಈ 100 ವರ್ಷದ ಸಂಭ್ರಮಾಚರಣೆಯಲ್ಲಿ
ಸಂಘ ಏನು ನಿರ್ಣಯ ಮಾಡಿದೆ ಅಂದರೆ ಪ್ರತಿ ನಗರ ಅಥವಾ ತಾಲೂಕು ಅಂತ ಗ್ರಾಮೀಣ ಪ್ರದೇಶಗಳಲ್ಲಿ ಕರಿತೀವಿ. ಈ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಈ ರೀತಿಯಾದಂಥ ಸಂಚಲನವನ್ನು ಇವತ್ತು ಹೆಚ್ಚಿನ ಕಡೆ ಇವತ್ತೇ ಎಲ್ಲ ಆಗುತ್ತೆ. ಆ ಒಂದು ಸಂಚಲನದ ವಿಜಯದಶಮಿ ಸಂಚಲನ ಪ್ರತಿ ವರ್ಷ ಮಾಡ್ತೀವಿ. ಆದರೆ ಈ ವರ್ಷದ ವಿಶೇಷ ಏನು ಅಂದರೆ ಸಂಘಕ್ಕೆ ಆಗಿರತಕ್ಕಂಥ 100ನೇ ವರ್ಷ. ಈ ಬಾರಿ ನಾವು ಪ್ರತಿ ನಗರದಲ್ಲೂ ಆಗಬೇಕು ಅಂತ ಮುಂಚೆ ಜಿಲ್ಲಾ ಮಟ್ಟದಲ್ಲಿ ಅಂದರೆ ಭಾಗಸ್ತರದಲ್ಲಿ ಆಗ್ತಾಯಿತ್ತು. ಆದರೆ ಈಗ ಸಂಘದ ಒಂದು ಶಕ್ತಿಯ ವಿಸ್ತಾರ ಅಂತ ಏನು ಹೇಳ್ತೀವಿ, ನಾವು ನಗರ ಮಟ್ಟದಲ್ಲೂ ಸೇರಬೇಕು ಅಂತ ಆಗುತ್ತೆ. ಅದರ ಅಂಗವಾಗಿ ಇವತ್ತು ಇಂಗ್ಲವಾಡಿ ನಗರದ ಒಂದು ಸಂಚಲನ ಅನ್ನೋದು ಇಂಗ್ಲವಾಡಿ ಪಂಚಾಯಿತಿಯ ಒಂದು ಚಿಕ್ಕಹೊಸಳ್ಳಿ ಗ್ರಾಮದಲ್ಲಿ ಆಗಿತ್ತು. ಅದಕ್ಕೋಸ್ಕರ ನಾವು ಇವತ್ತೆಲ್ಲ ಸೇರಿದ್ದೀವಿ. ಈ ಒಂದು ಸಂಚಲನಕ್ಕೆ ನಮ್ಮ ನಗರದ ಎಲ್ಲ ಬೇರೆ ಬೇರೆ ವಸತಿಗಳು ಅಂದರೆ ಪಂಚಾಯಿತಿಗಳು ಅಂತ ಏನು ಕರಿತೀವಿ, ಎಲ್ಲ ಪಂಚಾಯಿತಿಯಿಂದ 106 ಸಂಖ್ಯೆಗಳಲ್ಲಿ ಸ್ವಯಂ ಸೇವಕರು ಪೂರ್ಣ ಗಣವೇಶದಲ್ಲಿ ಭಾಗವಹಿಸಿದಂಥ ದಿನವೇ ಇದು.